ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಮತ್ತೊಂದು ಸೀಸನ್ ಇದೀಗ ಮುಕ್ತಾಯ ಆಯಿತು. ಕರ್ನಾಟಕ ಬುಲ್ಡೋಸರ್ಸ್ ತಂಡ ಟ್ರೋಫಿಯನ್ನ ಗೆದ್ದು ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತು. ಇನ್ನು ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ತಂಡ ಮತ್ತೊಮ್ಮೆ ಕಮಾಲ್ ಮಾಡಿದೆ. ಟ್ರೋಫಿ ಗೆದ್ದಂತಹ ತಂಡದ ಸಂಭ್ರಮಾಚರಣೆ ಇದೆಯಲ್ಲ, ಅದು ಮುಗಿಲು ಮುಟ್ಟಿದೆ. ಹಾಗೆ ಭಾನುವಾರ ಕೊಯಂಬತ್ತೂರಿನ ಶ್ರೀ ರಾಮಕೃಷ್ಣ ಕಲೆ ಹಾಗೆ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ನಡೆದಂತಹ ಒಂದು ಫೈನಲ್ ಪಂದ್ಯ ಏನಿದೆ, ಅದರಲ್ಲಿ ಬೆಂಗಾಲ್ ಟೈಗರ್ಸ್ ತಂಡವನ್ನ ಮಣಿಸಿ ನಮ್ಮ ಬುಲ್ಡೋಸರ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿದ್ರು. ಇನ್ನು ರೋಹಿತ್ ಶರ್ಮಾ ರೀತಿ ಕೂಡ ರೋಬೋ ವಾಕ್ ಮಾಡ್ತಾ ಒಂದು ಕಿಚ್ಚ ಸುದೀಪ್ ಅವರು ಏನಿರ್ತಾರೆ, ಅವರು ವೇದಿಕೆಯಲ್ಲಿ ಟ್ರೋಫಿಯನ್ನ ತಗೊಂಡ್ರಲ್ಲ, ಅದು ಮಾತ್ರ ಒಂದು ಎಲ್ಲರ ಗಮನವನ್ನ ಸೆಳೆಯಿತು. 2013 ಹಾಗೆ 2014ರಲ್ಲಿ 2 ಬಾರಿ ಟ್ರೋಫಿಯನ್ನ ಗೆದ್ದಿದ್ದಂತಹ ಆ ತಂಡ 3ನೇ ಬಾರಿ ಗೆದ್ದು ಅಭಿಮಾನಿಗಳ ಮನಸ್ಸನ್ನ ಗೆಲ್ತು. ವಯಸ್ಸು 50 ದಾಟಿದ್ರು ಒಂದು 20ರ ಯುವಕನಂತೆ ಸುದೀಪ್ ಮೈದಾನದಲ್ಲಿ ಕಾಣಿಸ್ಕೊಳ್ತಾರೆ. ಕ್ಯಾಪ್ಟನ್ ಆಗಿ ತಂಡವನ್ನ ಮುನ್ನಡೆಸುವಂತಹ ಜೊತೆಗೆ ಕೀಪರ್ ಆಗಿ ತಂಡಕ್ಕೆ ಒಂದು ಅದ್ಭುತವಾದಂತಹ ಕೊಡುಗೆಯನ್ನೇ ಕೊಟ್ಟಿದ್ದಾರೆ. ಅದ್ಭುತ ಕ್ಯಾಚ್ಗಳನ್ನು ಹಿಡಿದು ರನ್ಔಟ್ ಮಾಡಿ ಅದ್ಭುತವಾದಂತಹ ಪ್ರದರ್ಶನವನ್ನ ಕಿಚ್ಚ ಅವರು ಕೊಟ್ಟಿದ್ದಾರೆ. ಇನ್ನು ಎದುರಾಳಿ ತಂಡದ ವಿಕೆಟ್ ಪಡೆದಾಗ ಅಂತೂ ಹೇಳೋಕೆ ಆಗಲ್ಲ, ಮೈದಾನದಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಡಗ್ಔಟ್ನಲ್ಲಿ ನಿಂತಹ ತಂಡದ ಆಟಗಾರರ ಬೌಂಡ್ರಿ ಸಿಕ್ಸರ್ ಸಿಡಿಸಿದಾಗಂತೂ ಮಗುವಿನ ರೀತಿ ಸಂಭ್ರಮ ಪಡ್ತಾರೆ. ಅವಕಾಶ ಸಿಕ್ಕಾಗ ಬ್ಯಾಟ್ ಹಿಡಿದು ಮೈದಾನಕ್ಕೆ ಇಳಿದು ಅಬ್ಬರಿಸ್ತಾರೆ. 3 ಬಾರಿ ಟ್ರೋಫಿ ಗೆದ್ದಂತಹ ಕಿಚ್ಚ CCL ಕ್ರಿಕೆಟ್ನಿಂದ ಹಿಂದೆ ಸರಿತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಕೆಲವರನ್ನ ಕಾಡ್ತಾ ಇದೆ. ಯಾಕೆ ಈ ರೀತಿಯಾದಂತಹ ಪ್ರಶ್ನೆ ಕಾಡ್ತಾ ಇದೆ ಎಲ್ಲರಲ್ಲಿ ಅಂತ ನೋಡೋದಾದರೆ ಸಾಕು, ಕ್ರಿಕೆಟ್ ಸಿನಿಮಾಗಳ ಕಡೆ ಗಮನ ಹರಿಸಿ ಎಂದು ಕೆಲವೊಂದು ಅಭಿಮಾನಿಗಳೇನಿರ್ತಾರೆ ಅವರು ಒಂದು ಕಾಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಕ್ರಿಕೆಟ್ ಸಾಕು, ಒಂದು ಸಿನಿಮಾಗಳ ಕಡೆ ನೀವು ಸ್ವಲ್ಪ ಗಮನ ಹರಿಸಿ ಕಿಚ್ಚ ಸರ್ ಅಂತ ಹೇಳ್ಬಿಟ್ಟು ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ಕಾಮೆಂಟ್ ಮಾಡ್ತಾ ಇದ್ದಾರಂತೆ ಕಿಚ್ಚ ಸುದೀಪ್ ಅವರಿಗೆ. ಕೊನೆ ಪಕ್ಷ ಕ್ಯಾಪ್ಟನ್ ಸ್ಥಾನವನ್ನು ಬೇರೆಯವ್ರಿಗೆ ಬಿಟ್ಕೊಡಿ. ಸುದೀಪ್ ತಂಡದಲ್ಲಿ ಆಡ್ತಾರೆ, ತಂಡದಲ್ಲಿ ಆಟ ಆಡಿ, ಆದರೆ ಕ್ಯಾಪ್ಟನ್ ತಂಡದಲ್ಲಿ ಏನು ಕ್ಯಾಪ್ಟನ್ ಇರ್ತಾರೆ ಅದನ್ನು ಬೇರೆಯವ್ರಿಗೆ ಬಿಟ್ಕೊಡಿ, ಅಥವಾ ಒಂದು ಮೆಂಟರ್ ಆಗಿ ತಂಡದ ಜೊತೆ ನಿಲ್ತಾರೆ. ಈ ರೀತಿಯಾಗಿ ಅವರು ಏನು ಕಾಮೆಂಟ್ ಮಾಡಿರ್ತಾರಲ್ಲ, ಅದಕ್ಕೆ ಈ ರೀತಿಯಾದಂಥ ಊಹಾಪೋಹ ಇದೀಗ ಶುರುವಾಗಿದೆ ಅಂತಲೇ ಹೇಳಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಒಂದು ಚರ್ಚೆ ಕೂಡ ಇದೀಗ ನಡೀತಾ ಇದೆ. 2024ರಲ್ಲಿ ಏನಿತ್ತು, ಪ್ರದೀಪ್ ಕ್ಯಾಪ್ಟನ್ ಆಗಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನು ಮುನ್ನಡೆಸಿದ್ದು ಇದೆ. ಇನ್ನು ವಯಸ್ಸು 50 ದಾಟಿರೋದ್ರಿಂದ ಸುದೀಪ್ ಅವರು ಒಂದು ಕ್ರಿಕೆಟ್ ಆಟದಿಂದ ವಿಶ್ರಾಂತಿಯನ್ನು ಪಡೆಯೋದು ಉತ್ತಮ ಅನ್ನೋದು ಕೆಲವೊಂದು ಅಭಿಮಾನಿಗಳ ಆಸೆ ಕೂಡ ಆಗಿದೆ. ಸಿನಿಮಾಗಳಲ್ಲಿ ನಟಿಸೋದು ಮಾತ್ರ ಅಲ್ಲ, ಒಂದು ಗಂಟೆಗಳ ಕಾಲ ನಿಂತು ಬಿಗ್ ಬಾಸ್ ಶೋ ನಿರೂಪಣೆ ಕೂಡ ಮಾಡ್ತಾರೆ ಸುದೀಪ್ ಅವರು. ಇದು ನಿಜಕ್ಕೂ ಅವ್ರ ವಯಸ್ಸಿರ್ಬೋದು, ಅವ್ರಿಗಿರ್ಬೋದು, ನೋಡೋದಕ್ಕೆ ಹೆಂಗಾಗಿ ಕಾಣಿಸ್ಬೋದು, ಆದರೆ ವಯಸ್ಸು ಅನ್ನೋದು ದೇಹಕ್ಕೆ ಆಗಿರುತ್ತಲ್ಲ, ಇದು ಎಲ್ಲ ರೀತಿಯಾದಂಥ ಅವ್ರು ಏನು ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ, ಇದೆಲ್ಲವೂ ಸಹ ಒಂದು ಸವಾಲಿನ ಕೆಲಸ ಅಂತಲೇ ಹೇಳಬಹುದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದ್ಭುತ ಸಿನಿಮಾಗಳಲ್ಲಿ ಕಿಚ್ಚ ನಟಿಸ್ಬೇಕು. ಇನ್ನೂ ನಟಿಸೋದು ತುಂಬ ಬಾಕಿ ಇದೆ. ಹಾಗಾಗಿ CCL ಸಾಕು ಅಂತ ಅವರ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರಂತೆ. ಟ್ರೋಫಿ ಜೊತೆಗೆ ವಿದಾಯ ಹೇಳೋದು ಒಂದು ಉತ್ತಮ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದರೆ ಈ ಬಾರಿ ಕ್ರಿಕೆಟ್ ಮೈದಾನದಲ್ಲಿ ಕಿಚ್ಚನ ಜೋಶ್ ನೋಡಿದ್ರೆ ಸದ್ಯಕ್ಕೆ CCL ಬಿಡುವಂತೆ ಕಾಣ್ತಾ ಇಲ್ಲ. ಮೈದಾನದ ಒಳಗಿರ್ಬೋದು ಅಥವಾ ಒಂದು ಬೌಂಡ್ರಿ ಲೈನ್ನಲ್ಲಿ ನಿಂತ್ಕೊಂಡು ಆಟವನ್ನು ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ಅನ್ನೋದನ್ನು ಎಲ್ಲರೂ ನೋಡಿದ್ದೇವೆ. ಒಂದು ಮೈದಾನದಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ತಂಡವನ್ನು ಮುನ್ನಡೆಸಿದ್ರು ಅಲ್ವಾ. ಹುಡುಗರನ್ನ ಹುರಿದುಂಬಿಸಿ ಟ್ರೋಫಿಯನ್ನು ಗೆದ್ದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಕಿಚ್ಚನ ಒಂದು ಜೋಶ್ ನೋಡಿದ್ರೆ ಇನ್ನೂ 5 ವರ್ಷ CCL ಆಡೋದನ್ನು ಅವರು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದು ಆಪ್ತರು ಕೂಡ ಇದೇ ಮಾತನ್ನು ಹೇಳ್ತಿದ್ದಾರೆ. ಕಿಚ್ಚನ ಕ್ರಿಕೆಟ್ ಪ್ರೀತಿ ಇಂದು ನಿನ್ನೆದಲ್ಲ, ಇದು ಹಳೇ ಪ್ರೀತಿ. ಕಾಲೇಜು ದಿನಗಳಲ್ಲೇ ಒಂದು ಒಳ್ಳೆ ಕ್ರಿಕೆಟರ್ ಆಗಿದ್ರು. ಬಳಿಕ ಇಂಜಿನಿಯರಿಂಗ್ ಮುಗಿಸಿ ಸಿನಿಮಾ ರಂಗದತ್ತ ಮುಖ ಮಾಡ್ತಾರೆ. ಇಲ್ಲದೇ ಇದ್ದಿದ್ರೆ ಒಳ್ಳೆ ಕ್ರಿಕೆಟರ್ ಆಗುವಂತಹ ಕನಸು ಕೂಡ ಕಂಡಿದ್ದಂಥವರು ಕಿಚ್ಚ ಸುದೀಪ್. ಇದೀಗ CCL KCC ಟೂರ್ನಿಗಳಲ್ಲಿ ಕ್ರಿಕೆಟರ್ ಆಗಿ ಖುಷಿ ಪಡ್ತಾ ಇದ್ದಾರೆ. ಹಾಗಾಗಿ ಒಂದು ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಜೊತೆ ಇರ್ತಾರೆ. ಹಾಗೆ ಇನ್ನು ಕ್ಯಾಪ್ಟನ್ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ಸ್ವತಃ ಸುದೀಪ್ ಅವರೇ ಒಪ್ಪಿದ್ರು ಸಹ ಇತರೆ ಆಟಗಾರರು ಇರ್ತಾರಲ್ಲ ಅವ್ರ ಜೊತೆ ಅವ್ರು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಿಚ್ಚನ ನೇತೃತ್ವದಲ್ಲೇ ಮುಂದುವರಿಯೋದಕ್ಕೆ ಎಲ್ಲರೂ ಸಹ ಇಷ್ಟಪಡ್ತಾರೆ. ಮುಂದಿನ ಸೀಸನ್ ವೇಳೆಗೆ ಈ ಬಗ್ಗೆ ಒಂದು ಸ್ಪಷ್ಟತೆ ಕೂಡ ಸಿಗೋದು ಚಾನ್ಸಸ್ ಕೂಡ ಇದೆ. ಮಾರ್ಕ್ ಸಿನಿಮಾ ಸಕ್ಸಸ್ ಅಲೆಯಲ್ಲಿ ತೇಲ್ತಿರುವಾಗಲೇ ಕಿಚ್ಚ ಶೀಘ್ರದಲ್ಲೇ ಬಿಲ್ಲಾರಂಗ ಇದೆ. ಮುಂದಿನ ಸೀಸನ್ ವೇಳೆಗೆ ಈ ಬಗ್ಗೆ ಕೂಡ ಕಿಚ್ಚ ಅವರು ಒಂದು ಸ್ಪಷ್ಟತೆ ಕೊಡ್ತಾರೆ ಅಂತ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.